ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನೋಡಿ, ಈ ರೀತಿಯಾದ ಎಣ್ಣೆಯ ಬಾಟಲ್ಗಳು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ. ಕೆಲವೊಂದು ಸಲ 1 ಲೀಟರೇ ತಂದಿರ್ತೀವಿ, ಆಗ ಈ ಥರದ ಬಾಟಲ್ನಲ್ಲಿ ಬಂದಿರುತ್ತೆ. ದೊಡ್ಡದಾದ ಕ್ಯಾನ್ಗಳಲ್ಲಾದರೆ ಏನಾದರೂ ಮಾಡ್ಬೋದು. ಇಂಥ ಚಿಕ್ಕ ಬಾಟಲ್ ಏನು ಮಾಡೋದು ಅಂತ ಬಿಸಾಕ್ಬಿಡ್ತೀರಾ? ಆದರೆ ಹಾಗೆ ಮಾಡಬೇಡಿ. ಒಂದು ಚಿಕ್ಕ ಚಾಕುವನ್ನು ತೊಗೊಂಡ್ಬಿಟ್ಟು ನೋಡಿ, ಮೇಲಿನ ಈ ಬಾಟಲ್ನ ಕ್ಯಾಪ್ನ ಭಾಗ ಇರುತ್ತಲ್ವ, ಅದರಿಂದ ಸ್ವಲ್ಪ ಕೆಳಗಿನವರೆಗೆ ನೀವು ಈ ರೀತಿಯಾಗಿ ಕಟ್ ಮಾಡಿ. ದೊಡ್ಡ ಚಾಕುವಿನಿಂದ ಮಾಡೋದಕ್ಕೆ ಹೋದರೆ ತುಂಬಾ ಕಟ್ಟಾಗ್ಬಿಡುತ್ತೆ. ನೋಡಿ, ನಮಗೆ ಈ ಭಾಗ ಮಾತ್ರ ಕಟ್ಟಾಗಬೇಕು. ಹಾಗಾಗಿ ಚಿಕ್ಕ ಚಾಕುವನ್ನು ಬಳಸಿ ಕರೆಕ್ಟಾಗಿ ಈ ತರಹ ಕಟ್ ಮಾಡ್ಕೊಂಡ್ಬಿಡಿ. ನೋಡಿ, ಹೀಗೆ ಕಟ್ ಮಾಡ್ಕೊಂಡ ನಂತರ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ಅದನ್ನು ಟ್ರಿಮ್ ಮಾಡ್ಕೊಂಡ್ಬಿಡಿ. ನೋಡಿ, ಇಲ್ಲೆಲ್ಲೂ ತರಿ ಥರ ಉಳಿಬಾರ್ದು. ಹಾಗೆ ನೀಟಾಗಿ ಕಟ್ ಮಾಡ್ಕೊಂಡ ನಂತರ ಇದ್ರ ಮೇಲೆ ಸ್ಟಿಕ್ಕರ್ ಇದೆ ಅಲ್ವಾ, ಇದನ್ನು ತೆಗೆಯೋದಕ್ಕೆ ಬಂದರೆ ತೆಗಿಬಹುದು, ಅಥವಾ ಇದ್ರ ಮೇಲೇ ನಾನೀಗ ಒಂದು ಕಲರ್ ಪೇಪರ್ನ ಹಚ್ತಾ ಇದ್ದೀನಿ. ಗಿಫ್ಟ್ಗಳನ್ನು ರ್ಯಾಪ್ ಮಾಡೋದಕ್ಕೆ ಬಳಸ್ತೀವಲ್ವಾ, ನಾನಿಲ್ಲಿ ಆ ತರಹದ ಪೇಪರನ್ನು ಉಪಯೋಗಿಸ್ತಾ ಇದ್ದೀನಿ. ಇದರ ಬದಲಿಗೆ ಗ್ಲಿಟರ್ ಪೇಪರನ್ನು ಬಳಸಬಹುದು, ಅಥವಾ ಪೇಂಟ್ ಕೂಡ ಮಾಡಬಹುದು. ಇದರ ಮೇಲೆ ನೋಡಿ, ನಮಗೀಗ ಯಾವ ಸೈಜ್ಗೆ ಬೇಕಲ್ವಾ ಆ ಸೈಜ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಬೇಕಾಗತ್ತೆ. ಒಂದು ಪೆನ್ಸಿಲನ್ನು ಬಳಸಿಬಿಟ್ಟು ಇದನ್ನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಖಾಲಿ ಎಣ್ಣೆ ಕ್ಯಾನ್ಗಳನ್ನು ಬಳಸಿ ನಮ್ಮ ಚಾನಲ್ನಲ್ಲಿ ಎಷ್ಟೊಂದು ತರಹದ ಕ್ರಾಫ್ಟ್ ಐಡಿಯಾಗಳಾಗಿರಬಹುದು, ಅದರ ಮತ್ತೆ ಮರುಬಳಕೆ ಆಗಿರಬಹುದು, ಈ ರೀತಿಯ ವಿಡಿಯೋಗಳು ನಿಮಗೆ ತುಂಬಾ ಸಿಗುತ್ತೆ. ನೀವು ಒಂದ್ಸಲ ಬೆಸ್ಟ್ ಔಟ್ ಆಫ್ ವೇಸ್ಟ್ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ ನೋಡಿ. ಈಗ ನೋಡಿ, ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅಲ್ಲಿಗೆ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಇದನ್ನು ನಾವು ಆ ಬಾಟಲ್ನ ಮೇಲೆ ಅಂಟಿಸ್ಕೊಳ್ಬೇಕಾಗತ್ತೆ. ನೋಡಿ, ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಬಾಟಲ್ನ ಮೇಲೆ ಅಂಟಿಸ್ಬಿಡಿ. ಇದೇ ರೀತಿ ನೀವು ಎರಡೂ ಭಾಗದಲ್ಲೂ ಕೂಡ ಮಾಡಬೇಕಾಗತ್ತೆ. ನೋಡಿ, ಈ ಪೇಪರ್ನ ಅಂಟಿಸಿದ ನಂತರ ಇದೊಂದು ಎಣ್ಣೆ ಕ್ಯಾನ್ ಅಂತಲೇ ಗೊತ್ತಾಗೋದಿಲ್ಲ ಅಲ್ವಾ. ಕೆಲವೊಂದು ಸಲ ಸುಮ್ಮನೆ ಬಿಸಾಕುವಂತಹ ಬಾಟಲ್ಗಳಿಂದನೂ ಎಷ್ಟು ಒಳ್ಳೆಯ ಉಪಯೋಗ ಮಾಡ್ಕೋಬಹುದು ನೋಡಿ. ಈಗ ಇದನ್ನು ನೀವು ಫ್ಲವರ್ ವೇಸ್ ಥರ ಬಳಸಬಹುದು. ಆರ್ಟಿಫಿಷಿಯಲ್ ಹೂಗಳಾಗಲಿ ರಿಯಲ್ ಹೂಗಳಾಗಲಿ ಯಾವುದನ್ನಾದ್ರೂ ಕೂಡ ಇದರಲ್ಲಿ ಇಟ್ಕೊಳ್ಬಹುದು. ನೋಡಿ, ಹೀಗೆ ಅರೇಂಜ್ ಮಾಡ್ಕೊಂಡ್ಬಿಟ್ಟು ನೀವು ಲಿವಿಂಗ್ ರೂಮ್ನಲ್ಲಿ ಟೇಬಲ್ ಮೇಲೆ ಅಥವಾ ಸೈಡ್ ಎಂಟ್ರೆನ್ಸ್ನಲ್ಲಿ ಇಟ್ಟರೆ ಎಷ್ಟು ಚೆಂದ ಕಾಣುತ್ತೆ ಅಲ್ವಾ. ಇದೊಂದು ಎಣ್ಣೆಯ ಖಾಲಿ ಬಾಟಲ್ನಿಂದ ಮಾಡಿದ್ದು ಅಂತಲೂ ಯಾರಿಗೂ ತಿಳಿಯೋದಿಲ್ಲ. ನೀವು ಯಾವಾಗಲಾದರೂ ಸ್ಟ್ರಾಬೆರಿ ಅಥವಾ ಕಿವಿ ಫ್ರೂಟ್ಗಳನ್ನು ತಂದಾಗ ಈ ತರಹ ಬಾಕ್ಸ್ನಲ್ಲಿ ಬಂದಿರುತ್ತೆ ಅಲ್ವಾ. ಹಣ್ಣೆಲ್ಲ ಖಾಲಿ ಆದಮೇಲೆ ಈ ಬಾಕ್ಸನ್ನು ಬಿಸಾಕೋಕ್ಕೆ ಮುಂಚೆ ಒಂದು ಒಳ್ಳೆ ಸೂಪರ್ ಐಡಿಯಾ ತೋರಿಸ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ಮೊದಲಿಗೆ ಈ ಬಾಕ್ಸ್ನ ಈ ರೀತಿ ಕಟ್ ಮಾಡಿ. ನೋಡಿ, ಮುಚ್ಚಳದ ಭಾಗ ಇರುತ್ತಲ್ವ, ಅದನ್ನು ತೆಗೆದುಕೊಂಡ್ಬಿಡಿ. ಇದಷ್ಟೇ ನಮಗಿಲ್ಲಿ ಬೇಕಾಗಿರೋದು. ಸರಿಯಾಗಿ ಎಡ್ಜ್ನ ಈಕ್ವಲ್ ಆಗಿ ಕಟ್ ಮಾಡಿಬಿಡಿ. ಇದರ ಮೇಲಿರುವಂತಹ ಸ್ಟಿಕ್ಕರ್ ಯಾವುದಾದ್ರೂ ಬೇಡ ಅನಿಸಿದರೆ ಅದನ್ನು ಕೂಡ ತೆಗೆದುಬಿಡಬಹುದು. ಈ ಮುಚ್ಚಳದಲ್ಲಿ ಈಗಾಗಲೇ ಈ ರೀತಿ ಅಲ್ಲಲ್ಲೇ ತೂತುಗಳಿರುತ್ತೆ. ಈ ತರಹ ಇರಲಿಲ್ಲ ಅಂದರೆ ನೀವು ಮಾಡಬೇಕಾಗತ್ತೆ. ಆಮೇಲೆ ನೋಡಿ, ಅದನ್ನು ಬಾತ್ರೂಮ್ನಲ್ಲಿ ಈ ರೀತಿ ಒಂದು ಪುಷ್ಪಿನ ಸಹಾಯದಿಂದ ಅಥವಾ ಡಬಲ್ ಸೈಡೆಡ್ ಟೇಪ್ ಇರುತ್ತಲ್ವ, ಅದನ್ನು ಉಪಯೋಗಿಸ್ಬಿಟ್ಟು ಗೋಡೆಗೆ ಅಂಟಿಸ್ಕೊಳ್ಳಿ. ನೋಡಿ, ಇಷ್ಟಾದ ಮೇಲೆ ಈ ಮುಚ್ಚಳದಲ್ಲಿ ತೂತುಗಳಿತ್ತಲ್ವ, ಅದರಲ್ಲಿ ನೀವು ಟೂತ್ ಬ್ರಷ್ಗಳನ್ನು ಸಿಗಿಸಿ ಇಡಬಹುದು. 4ರಿಂದ 6 ತೂತುಗಳನ್ನು ಮಾಡಿಕೊಂಡಿದ್ರೆ ಮನೆಯಲ್ಲಿರುವಂತಹ ಎಲ್ಲ ಬ್ರಷ್ಗಳು ಇದರಲ್ಲಿ ಸಿಗಿಸಿ ಇಡಬಹುದು. ಹಾಗೆಯೇ ಇದ್ರ ಮೇಲೆ ಒಂದು ಹಗುರವಾಗಿರುವಂತಹ ಟೂತ್ ಪೇಸ್ಟ್ನ ಟ್ಯೂಬನ್ನು ಇಡಬಹುದು. ಪೂರ್ತಿ ಫುಲ್ ಆಗಿರೋ ಟ್ಯೂಬ್ ಇಟ್ಟರೆ ಹೆವಿ ಆಗುತ್ತೆ. ಹಾಗಾಗಿ ಕೇವಲ ಹಗುರವಾಗಿರುವಂಥದ್ದನ್ನು ಮಾತ್ರ ಇಲ್ಲಿ ಉಪಯೋಗಿಸಿ. ಇದೇ ರೀತಿ ನೀವು ಅಡುಗೆ ಮನೆಯಲ್ಲಿ ಹಾಕಿದರೆ ಸ್ಪೂನ್ಗಳನ್ನು ಸಿಗಿಸೋದಕ್ಕೆ ಕೂಡ ಬಳಸಬಹುದು.
ಐಡಿಯಾ ಚೆನ್ನಾಗಿದೆ ಅಲ್ವಾ? ನೀವು ಈ ತರಹ ಬಾಕ್ಸ್ನಲ್ಲಿ ಬರುವ ಚಿಪ್ಸ್ಗಳನ್ನು ತಿಂದೇ ಇರ್ತೀರಿ ಅಲ್ವಾ? ತಿಂದ ನಂತರ ಈ ಡಬ್ಬಿನ ಏನು ಮಾಡ್ತೀರಾ? ಹಾಗೆ ಬಿಸಾಕ್ಬಿಡ್ತೀರಾ. ಆದರೆ ನಾನಿವತ್ತು ಈ ಡಬ್ಬಿಯಿಂದ ಒಂದು ಒಳ್ಳೆ ಉಪಯೋಗ ತೋರಿಸ್ತಾ ಇದ್ದೀನಿ. ಹೆಣ್ಣು ಮಕ್ಕಳಿಗಂತೂ ಈ ಐಡಿಯಾ ತುಂಬಾ ಇಷ್ಟ ಆಗುತ್ತೆ. ಏನು ಅಂತ ಪೂರ್ತಿ ವಿಡಿಯೋನ ಮಿಸ್ ಮಾಡದೆ ನೋಡಿ. ಮೊದಲಿಗೆ ನೋಡಿ, ಚಿಪ್ಸ್ ಖಾಲಿ ಆದ ನಂತರ ಇದ್ರ ಒಳಗಡೆ ಯಾವುದೇ ರೀತಿ ಜಿಡ್ಡು ಇಲ್ಲದೇ ಇರೋ ಹಾಗೆ ಕ್ಲೀನ್ ಮಾಡ್ಕೊಳ್ಳಿ. ನಂತರ ಅದನ್ನು ಸೈಡಿಗೆ ಇಟ್ಬಿಟ್ಟು ನೋಡಿ, ಈ ತರಹ ಒಂದು ಗಿಫ್ಟ್ ರ್ಯಾಪರ್ ಉಪಯೋಗಿಸ್ತಾ ಇದ್ದೀನಿ. ಈ ತರಹದ್ದೇ ಆಗಬೇಕು ಅಂತೇನಿಲ್ಲ. ಗ್ಲಿಟರ್ ಶೀಟ್ ಉಪಯೋಗಿಸಬಹುದು, ಪ್ಲೇನ್ ಕಲರ್ ಪೇಪರ್ ಉಪಯೋಗಿಸಬಹುದು. ಈ ಡಬ್ಬಿಯ ಸೈಜಿಗೆ ಕರೆಕ್ಟಾಗಿ ಅಳತೆ ನೋಡ್ಕೊಂಡ್ಬಿಟ್ಟು ಇದನ್ನು ಕಟ್ ಮಾಡ್ಕೋಬೇಕು. ಇದರಲ್ಲೊಂದು ಟೇಪ್ನಿಂದ ರೋಸ್ ಮಾಡಿರೋದಿದೆ, ಅದನ್ನಿಲ್ಲಿ ನಾನು ಹಾಗೆ ಬಳಸ್ತಾ ಇದ್ದೀನಿ. ಅಳತೆ ಮಾಡಿದ ನಂತರ ನೋಡಿ, ಅದಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಎಷ್ಟೊಂದು ಸಲ ಗಿಫ್ಟ್ ಪ್ಯಾಕ್ ಆಗಿದ್ದ ರ್ಯಾಪರ್ನ ಕೂಡ ಹಾಗೇ ಚೆಲ್ಬಿಡ್ತೀವಿ ಅಲ್ವಾ? ನೋಡಿ, ಇಲ್ಲಿ ಆ ತರಹದ ಬಿಸಾಕುವ ರ್ಯಾಪರ್ ಕೂಡ ಉಪಯೋಗ ಆಗ್ತಾ ಇದೆ. ಈಗ ನೋಡಿ, ಡಬ್ಬಿಯ ಸೈಜ್ಗೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರುವಂತಹ ಗಿಫ್ಟ್ ರ್ಯಾಪರ್ನ ಒಳಗಡೆ ಭಾಗಕ್ಕೆ ಪೂರ್ತಿಯಾಗಿ ಅಂಟನ್ನು ಹಚ್ಚಬೇಕು. ಈಗ ನೋಡಿ, ಅಂಟು ಹಚ್ಚಿರುವಂತಹ ಗಿಫ್ಟ್ ರ್ಯಾಪರ್ಗೆ ಈ ಡಬ್ಬಿಯನ್ನು ಕರೆಕ್ಟಾಗಿ ನೋಡಿ ಇಟ್ಟುಬಿಟ್ಟು ಈ ತರಹ ರೋಲ್ ಮಾಡ್ಕೋತಾ ಹೋಗಿ ಅದರಿಂದ ಸುತ್ತಲಿಗೂ ಪೂರ್ತಿಯಾಗಿ ಅಂಟ್ಕೊಳ್ಳುತ್ತೆ. ನೋಡಿ, ಇಂತಹವುಗಳನ್ನೆಲ್ಲ ನಾವು ಹಾಗೆ ಬಿಸಾಕ್ಬಿಡ್ತೀವಿ. ಅದ್ರ ಬದಲಿಗೆ ಈ ತರಹ ಉಪಯೋಗಿಸ್ಕೊಳ್ಬಹುದು. ಈಗ ನೋಡಿ, ಪೂರ್ತಿ ಒಂದು ಸುತ್ತಿಗೆ ರ್ಯಾಪರ್ನ ಸುತ್ತಿದ್ದಾಯಿತು. ಒಂದು ಕಡೆಗೆ ಕರೆಕ್ಟಾಗಿ ಎಡ್ಜ್ವರೆಗೂ ಸುತ್ತಿದ್ದೀವಿ, ಇನ್ನೊಂದು ಕಡೆ ರ್ಯಾಪರ್ ಹೀಗೆ ಸ್ವಲ್ಪ ಉಳಿದಿದೆ. ಅದನ್ನು ಕತ್ತರಿಯಿಂದ ಸ್ವಲ್ಪ ಸ್ವಲ್ಪನಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಡಬ್ಬಿಯ ಒಳಗಡೆಗೆ ತೂರಿಸ್ಕೋಬೇಕು. ಈಗ ನೋಡಿ, ಡಬ್ಬಿ ರೆಡಿ ಆಯಿತು. ನೆಕ್ಸ್ಟ್ ಈಗ ಊದಿನ ಕಡ್ಡಿಯ ರೋಲ್ ಇರುತ್ತಲ್ವ, ಎಲ್ಲ ಊದಿನ ಕಡ್ಡಿಯ ಡಬ್ಬಿಗಳ ಒಳಗಡೆ ಈ ತರಹ ಒಂದು ರೋಲ್ ಇರುತ್ತೆ ನೋಡಿ. ಅದನ್ನು ಈ ಡಬ್ಬಿ ಒಳಗಡೆ ಹಾಕಿ ಕರೆಕ್ಟ್ ಸೈಜ್ ನೋಡ್ಕೊಳ್ಳಿ. ಇದ್ರ ಒಳಗಡೆ ಹೋಗಿಬಿಟ್ಟು ಕ್ಯಾಪ್ ಹಾಕೋದಕ್ಕೆ ಬರಬೇಕು. ಅಷ್ಟು ಲೆವೆಲ್ಲಿಗೆ ಊದಿನ ಕಡ್ಡಿ ರೋಲನ್ನು ನೀವು ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ತಗೊಂಡಿರೋ ರೋಲು ಸ್ವಲ್ಪ ಉದ್ದ ಜಾಸ್ತಿ ಇದೆ, ಹಾಗಾಗಿ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ನೋಡಿ, ಈ ರೋಲ್ ಕರೆಕ್ಟಾಗಿ ಡಬ್ಬಿ ಒಳಗಡೆ ಹೋಗುತ್ತೆ. ಹಾಗೆಯೇ ಇದರ ಕ್ಯಾಪ್ ಕೂಡ ಹಾಕೋದಕ್ಕೆ ಬರುತ್ತೆ. ಈಗ ಈ ಊದಿನ ಕಡ್ಡಿಯ ರೋಲ್ಗೂ ಕೂಡ ಗಿಫ್ಟ್ ರ್ಯಾಪರ್ನ ಸುತ್ತಬೇಕು. ಸೇಮ್ ಎರಡಕ್ಕೂ ಒಂದೇ ಬಳಸಬೇಕು ಅಂತೇನಿಲ್ಲ, ನಿಮ್ಮ ಇಷ್ಟ. ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದನ್ನು ಕೂಡ ಬಳಸಬಹುದು. ಈಗ ಇದೆರಡೂ ರೆಡಿ ಆಯಿತು. ಇದನ್ನು ಏನಪ್ಪ ಮಾಡೋದು ಅನ್ಕೋತಾ ಇದ್ದೀರಾ? ಬನ್ನಿ ತೋರಿಸ್ತೀನಿ. ನೋಡಿ, ಇದರಲ್ಲಿ ನಿಮ್ಮ ಬಳೆಗಳಿರುತ್ತಲ್ವ, ಅದನ್ನು ಈ ತರಹ ಊದಿನ ಕಡ್ಡಿಯ ರೋಲ್ ಒಳಗಡೆಗೆ ಹಾಕ್ತಾ ಬನ್ನಿ. ಈ ರೋಲ್ ಎಷ್ಟು ಬಳೆಗಳನ್ನಿಡಿಸುತ್ತೋ ಅಷ್ಟನ್ನು ಕೂಡ ಹಾಕಬಹುದು. ಹೆಚ್ಚು ಕಡಿಮೆ 3 ಡಜನ್ ಬಳೆಗಳಾದರೂ ಇದರಲ್ಲಿ ಹಿಡಿಸುತ್ತೆ. ಎಲ್ಲ ಬಳೆಗಳನ್ನು ಇದರೊಳಗಡೆ ಹಾಕಿದ ನಂತರ ಈ ರೋಲನ್ನು ಈ ರೀತಿಯಾಗಿ ಡಬ್ಬಿ ಒಳಗಡೆಗೆ ಸೇರಿಸಿ ಅದರ ಮೇಲ್ಗಡೆಗೆ ಇದರ ಕ್ಯಾಪ್ ಇತ್ತಲ್ವ, ಅದನ್ನು ಹಾಕಿಬಿಡಿ. ನೋಡಿ, ಈಗ ಎಲ್ಲ ಬಳೆಗಳು ಡಬ್ಬಿ ಒಳಗಡೆಗೆ ಸೇಫ್ ಆಗಿದೆ. ನೀವು ಎಲ್ಲಿಗಾದರೂ ಊರುಗಳಿಗೆ ಹೋಗೋವಾಗ ಈ ತರಹ ಬಳೆಗಳನ್ನು ತೆಗೆದುಕೊಂಡು ಹೋಗೋದ್ರಿಂದ ಯಾವ ಬಳೆನೂ ಒಡೆಯೋದಿಲ್ಲ. ಅಥವಾ ಯಾರಿಗಾದರೂ ಬಳೆಗಳನ್ನು ಗಿಫ್ಟಾಗಿ ಕೊಡುವಾಗ ಕೂಡ ಈ ತರಹ ಡಬ್ಬಿನ ಬಳಸಬಹುದು. ನಾವು ಇದರ ಮೇಲ್ಗಡೆಗೆ ಗಿಫ್ಟ್ ರ್ಯಾಪರ್ನೇ ಬಳಸಿರೋದ್ರಿಂದ ನೋಡೋದಕ್ಕೂ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಲ್ವಾ? ನೋಡಿ, ಬೇಕನ್ನಿಸ್ದಾಗ ಹೀಗೆ ನೀವು ಕ್ಯಾಪನ್ನು ತೆಗೆದುಬಿಟ್ಟು ಆ ರೋಲನ್ನು ಹೊರಗಡೆಗೆ ತೆಗೆದುಕೊಂಡ್ರೆ ಸಾಕು, ಜೊತೆಗೆ ಎಲ್ಲ ಬಳೆಗಳು ಕೂಡ ಬಂದುಬಿಡುತ್ತೆ. ನೋಡಿ, ಇಡೋದು ತೆಗೆಯೋದು ಕೂಡ ತುಂಬ ಸುಲಭವಾಗಿದೆ. ನಿಮ್ಮೆಲ್ಲರಿಗೂ ಖಂಡಿತ ಈ ಐಡಿಯಾ ಇಷ್ಟ ಆಗಿರುತ್ತೆ ಅಲ್ವಾ? ನೆಕ್ಸ್ಟ್ ಟೈಮ್ ನೀವು ಯಾರಿಗಾದರೂ ಗಿಫ್ಟ್ ಕೊಡೋವಾಗ ಇದೇ ರೀತಿ ಬಳೆಗಳನ್ನು ಪ್ಯಾಕ್ ಮಾಡಿ.
ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಧನ್ಯವಾದಗಳು.